ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ. ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡಿ, ಅದಕ್ಕೋಸ್ಕರ ನಿಮ್ಮ ಯೋಗಕ್ಷೇಮ ವಿಚಾರಿಸಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಡೈಲಿ ಬ್ಲಾಗ್ ಅಂತೂ ಅಲ್ಲ, ನಾನು ಯಾವುದೋ ರೆಸಿಪಿ ತೋರಿಸ್ಕೊಂಡು ನನ್ನ ದಿನಚರಿ ಹೇಗಿರುತ್ತೆ ಅಂತ ತೋರಿಸೋದು ಕೂಡ ನನ್ನ ಕೈಲಿ ಆಗ್ತಿಲ್ಲ. ನಾನು ಭಗವಂತನ ಇಚ್ಛೆಯಂತೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಕೂಡ ನನಗೆ ಕ್ಯಾಪ್ಚರ್ ಮಾಡೋದಕ್ಕಾಗ್ತಿಲ್ಲ. ಏನು ಪೆಂಡಿಂಗ್ ಇಡ್ತಾ ಇದ್ದೀನೋ ವಿಡಿಯೋ ಮಾಡೋದನ್ನು, ಅದನ್ನೆಲ್ಲ ಒಟ್ಟಿಗೆ ಮುಂದೊಂದು ದಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಪಾಸಿಟಿವ್ ಆಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಾಗಲೇ ಬ್ರಹ್ಮಾಂಡ ಅಂದರೆ ಯೂನಿವರ್ಸಲ್ ನಮಗೆ ಎಲ್ಲರೂ ಚೆನ್ನಾಗೇ ಇಟ್ಟಿರ್ತಾರೆ ಅನ್ನುವಂತಹ ಅಪಾರವಾದ ನಂಬಿಕೆ ನನ್ನದಾಗಿರುತ್ತೆ. ಹೇಗೆ ಊರ ಕಡೆ ಎಲ್ಲ ಮಳೆನ, ಇವತ್ತಂತೂ ಮೈಸೂರಲ್ಲಿ ಸಿಕ್ಕಾಬಟ್ಟೆ ಜೋರು ಮಳೆ. ಹುಣಸೂರಲ್ಲಿ ಸಾಧಾರಣ ಮಳೆ ಇತ್ತಿವತ್ತು. ಮೈಸೂರಿಗೆ ನಾನು ಸ್ವಲ್ಪ ಕೆಲಸದ ನಿಮಿತ್ತ ಹೋಗಿದ್ದೆ. ಸಿಕ್ಕಾಬಟ್ಟೆ ಮಳೆ. ಈ ವರ್ಷದಲ್ಲಿ ಈ ಮಳೆಯಲ್ಲಿ ನೆಂದಿದ್ದೀನಿ ನಾನು. ನನ್ನ ತಂಗಿ, ಚಿಕ್ಕ ತಂಗಿ ಕೂಡ ಬಂದಿದ್ಲು. ನನ್ನ ಚಿಕ್ಕ ತಂಗಿ ಮತ್ತು ನಮ್ಮ ತಂಗಿ ಯಜಮಾನರು ಸಹ ಬಂದರು. ಅದೇ ಅಂದ್ಕೊಂಡ್ವಿ, ಈ ವರ್ಷದಲ್ಲಿ ಮಳೇಲಿ ನೆಂದಿದ್ದು ಅಂದರೆ ಇವತ್ತೇ. ಸಿಕ್ಕಾಬಟ್ಟೆ ನೆಂದ್ಬಿಟ್ವಿ ಮಳೇಲಿ. ಒಂಥರ ಖುಷಿ ಆಯಿತು. ನೆಂದಿರೋದಕ್ಕೆ ತಲೆನೋವೇನಾದರೂ ಬರುತ್ತಾ ಅನ್ನುವಂಥದ್ದು ಕೂಡ ಅನ್ನಿಸ್ತಾ ಇದೆ. ಅಷ್ಟು ಜೋರು ಮಳೆ ಮೈಸೂರಲ್ಲಿ, ತುಂಬ ಜೋರು ಮಳೆ ಇತ್ತು. ನಿಮ್ಮೂರ ಕಡೆ ಮಳೆ ಆಯಿತಾ? ವರ್ಷ ನಾವು ಹೋಲಿಸಿದ್ರೆ ಈ ವರ್ಷ ಮಳೆ ಕಡಿಮೆ ಇದೆ. ನಿನ್ನೆ ಮೊನ್ನೆ ಎಲ್ಲ ತುಂಬ ಬಿಸಿಲಿತ್ತು. ಇವತ್ತಂತೂ ದಿಢೀರಂತ ಅನ್ಕೋಬೇಕು, ಮೈಸೂರಲ್ಲಿ ಸಿಕ್ಕಾಪಟ್ಟೆ ಜೋರು ಮಳೆ. ಅದೇ ಸಂದರ್ಭದಲ್ಲಿ ನಾನು ಊರಿಗೆ ಫೋನ್ ಮಾಡಿದೆ. ಹುಣಸೂರಲ್ಲಿ ಅಂಥ ಜೋರು ಮಳೆ ಇಲ್ಲ, ಸಾಧಾರಣವಾಗಿ ಮಳೆ ಬಂತು, ಕಡಿಮೆ ಆಗಿದೆ ಇವಾಗ ಅಂತ ಹೇಳಿದ್ರು. ತುಂಬ ಬ್ಯುಸಿ ಇದ್ದೀನಿ. ನೋಡ್ತಾ ಇದ್ದೀರಿ, ನನ್ನ ಸ್ಕಿನ್ ಎಲ್ಲ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ. ಏನೇ ಸನ್ಸ್ಕ್ರೀನ್ ಹಚ್ಕೊಳ್ಳಿ, ಮಾಯಿಶ್ಚರೈಸರ್ ಹಚ್ಕೊಳ್ಳಿ. ಕೆಲವು ಬಾರಿ ಸ್ಟ್ರೆಸ್ಗೂ ಕೂಡ, ಮತ್ತು ಓಡಾಟ ಜಾಸ್ತಿ. ಹೊರಗಡೆ ಕೆಲಸ ಇದ್ದಾಗ ನಾನು ಓಡಾಡ್ತಾ ಇರೋದು 2 ವೀಲರಲ್ಲೇ, ನಮ್ಮ ಕೆಲಸಗಳು ಓಡಾಡ್ತಾ ಇರೋದು ನಾನು. ಅಷ್ಟಕ್ಕೇ ಎಷ್ಟು ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ನೋಡಿ, ನನ್ನ ಕೈಗೂ ನನ್ನ ಮುಖಕ್ಕೂ ಬೇರೆ ಬೇರೆ ಕಲರ್ ಆಗ್ತಾ ಇದೆ. ಇರಲಿ, ಯಾವುದು ಕೂಡ ಶಾಶ್ವತ ಅಲ್ಲ, ಮನಸ್ಸೇ ಶಾಶ್ವತ ಅಲ್ಲ. ಈ ಚರ್ಮದ ಈ ಹೊಳಪು, ಈ ಕಲ್ಲರು, ಅದು ಇದು ಶಾಶ್ವತನ ಖಂಡಿತ ಇಲ್ಲ ಅಲ್ವಾ? ಮಣ್ಣಲ್ಲಿ ಮಣ್ಣಾಗುವಂಥ ಈ ದೇಹಕ್ಕೆ ಸುಮ್ಮನೆ ಹುಚ್ಚು ಮನಸ್ಸು ನಮ್ಮದೆಲ್ಲ. ನಮ್ಮ ಚರ್ಮ ಹಿಂಗೆ ಕಲರ್ ಇರಬೇಕು, ಇಷ್ಟು ಶೈನಿಂಗ್ ಆಗಿರಬೇಕು ಅಂತ ಆಸೆ ಪಡೋದು ನಮ್ಮೆಲ್ಲರೂ ಒಂಥರ, ನಮ್ಮ ಮನಸ್ಸು ಹುಚ್ಚು ಥರ ಅಲ್ವಾ? ನಿಜ ಅಲ್ವಾ? ನೀವು ಹೇಳಿ. ಒಂದೊಂದು ಬಾರಿ ಅನಿಸುತ್ತೆ, ಯಾಕಪ್ಪ ಇಷ್ಟೊಂದು ವ್ಯಾಮೋಹ ಈ ದೇಹದ ಮೇಲೆ ಅಂತ ಹೇಳಿ. ಶಾಶ್ವತವಾಗಂತೂ ನಾವು ಇರೋದಿಲ್ಲ, ಆದರೂ ಕೂಡ ಇರೋವರೆಗೂ ಕೂಡ ನಾವು ಸೂಪರಾಗಿರಬೇಕು, ನಮ್ಮ ಚರ್ಮ, ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು ಅಂತ ಆಸೆ ಮಾಡೋದು ಸಹಜ, ಎಲ್ಲರ ಗುಣ ಆಗಿದೆ ಅಲ್ವಾ? ಇವತ್ತು ಅದ್ರ ಬಗ್ಗೆನೇ ಒಂದು ಕಂಟೆಂಟು ಅನ್ನೋದಕ್ಕಿಂತನೂ ಕಮೆಂಟು. ಉಷಾ ಸುವರ್ಣ ಅಂತ ಹೇಳಿ ಸುಮಾರು ವಿಡಿಯೋ ಕೆಳಗಡೆ ಅವ್ರ ಕಮೆಂಟು, ನಿಮ್ಮ ಚರ್ಮಕ್ಕೆ ನೀವು ಏನನ್ನು ಬಳಸ್ತಾ ಇದ್ದೀರಿ, ನಿಮ್ಮ ಫೇಸ್ಗೆ ಏನು ಕ್ರೀಮ್ ಬಳಸ್ತಾ ಇದ್ದೀರಿ, ಏನು ಹೇಳಿ ಪ್ಲೀಸ್ ಅಂತ ಹೇಳಿ ಕಮೆಂಟನ್ನು ನನ್ನ ಪ್ರತಿ ವಿಡಿಯೋದಲ್ಲೂ ಕೂಡ ಹಾಕ್ತಾ ಇದ್ದಾರೆ. ಅವ್ರಿಗೆ ಒಂದು ಸಲ ನನ್ನ ಕಡೆಯಿಂದ ಉತ್ತರ ಕೊಡೋಣ ಅಂತ ಹೇಳಿ, ಅದಕ್ಕೆ ಮುಂಚಿತವಾಗಿ ನನ್ನ ಮೊನ್ನೆಯ ವಿಡಿಯೋ, ಅಂದರೆ ನನ್ನ ಯಜಮಾನರು ನನ್ನನ್ನು ಕಾಪಾಡಿದಂಥ ಕ್ಷಣನೂ ಕೂಡ ನನ್ನೊಟ್ಟಿಗೆ ಇರೋದನ್ನು ಅವ್ರು ನಿರೂಪಿಸ್ತಾನೆ ಇದ್ದಾರೆ. ಕ್ಷಣನೂ ನನಗದನ್ನ ಒಂದೊಂದು ಅರೆ ಕ್ಷಣನೂ ಕೂಡ ಅವರು ಇರೋದನ್ನು ನನಗೆ, ನಾನಿದ್ದೀನಿ ಅನ್ನೋದನ್ನು ನನಗೆ ತೋರಿಸ್ತಾ ಇದ್ದಾರೆ. ಅದನ್ನು ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತಾಗೋದು. ಅದಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋದಲ್ಲಿ ಎಲ್ಲ ಕಮೆಂಟು ಸಹ ಪಾಸಿಟಿವ್ ಕಮೆಂಟ್ಸ್ಗಳು. ಅಂದರೆ ಹೌದಕ್ಕ ಅಣ್ಣ ನಿಮ್ಮ ಜೊತೆಗೆ ಇದ್ದಾರಕ್ಕ ಅನ್ನುವಂತಹ ಆ ಪ್ರೀತಿ, ಒಂದು ಪೂರ್ವಕ, ಆ ಒಂದು ನನ್ನ ಮನದಾಳದ ಆ ನೋವಿಗೆ, ಆ ಒಂದು
ಸಂತೋಷದ ಕ್ಷಣ ಆಗಲಿ, ಅಗಲಿಕೆಯ ಕ್ಷಣನ ನಾನು ನಿಮ್ಮ ಹತ್ರ ಹೇಗೆ ವ್ಯಕ್ತಪಡಿಸ್ತೀನೋ ಹಾಗೆಯೇ ನನ್ನ ಮನಸ್ಸಿಗೆ ನೀವು ಕೂಡ ಸ್ಪಂದಿಸ್ತೀರಿ. ಆ ಕಮೆಂಟ್ ಎಲ್ಲರೂ ಸಹ, ಪ್ರತಿಯೊಂದು ಕಮೆಂಟು ಸಹ ಅಷ್ಟೊಂದು ನನ್ನ ಮನಸ್ಸಿಗೆ ಸ್ಪಂದನೆ ಕೊಟ್ಟಿದ್ದೀರಿ. ನಾನು ಹೇಳ್ಕೊಂಡಂಥ ಪ್ರತಿಯೊಂದು ಮಾತಿಗೂ ಕೂಡ ಅಕ್ಕ ನಾನು ನಂಬ್ತೀವಿ, ಅಕ್ಕ ನಾವು ನಂಬ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ದೀರಿ. ನಿಜವಾಗ್ಲೂ ತುಂಬ ಸಂತೋಷ ಅನ್ನಿಸುತ್ತೆ ನಿಮ್ಮೆಲ್ಲರ ಕಮೆಂಟ್ಗಳನ್ನ ಓದಿದಾಗ. ನಾನು ಅದನ್ನು ಓದಿ ಎಷ್ಟು ಸಂತೋಷ ಪಡ್ತೀನಿ ಆ ಕ್ಷಣನ ಅಂದರೆ ನಿಜವಾಗ್ಲೂ ವರ್ಣನೆ ಮಾಡೋದಕ್ಕೂ ಕಷ್ಟ ಅಂತ ಅನಿಸುತ್ತೆ. ಎಲ್ರಿಗೂ ಸಹ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮೆಲ್ರಿಗೂ ಸಹ. ಹಾಗೆ ಉಷಾ ಸುವರ್ಣ ಅಂತ ಅವ್ರ ಹೆಸರು, ತುಂಬ ವಿಡಿಯೋ ಕಮೆಂಟ್ ಕೆಳಗಡೆ ಹಾಕಿದ್ದೀರಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಈಗ ಒಂದು 10 ದಿನನ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ನಾನು ಸಿಂಪಲ್ಲಾಗಿ ಒಂದು ಮಾಯಿಶ್ಚರೈಸರು ಹಾಗೆ ಒಂದು ಫೌಂಡೇಶನ್ ಕ್ರೀಮ್ ಅದನ್ನು ಕೂಡ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ನೋಡಿ ನಾನು ಏನನ್ನು ಬಳಸ್ತಾ ಇದ್ದೀನಿ ಅಂತ. ಜೊತೆಗೆ ನಾನು ಸೋಪನ್ನ ಸತತವಾಗಿ ಒಂದು 7-8 ತಿಂಗಳಿಂದ ನಾನೇ ರೆಡಿ ಮಾಡ್ಕೊಳ್ತಾ ಇರುವಂಥ ಮಂಜಿಸ್ಟ್ರಾ ಸೋಪು ಅದನ್ನು ಬಳಸ್ತಾ ಇದ್ದೀನಿ. ಮಂಜಿಸ್ಟ್ರಾ ಸೋಪು ತುಂಬ ಚೆನ್ನಾಗಿದೆ. ಮಾಯಿಶ್ಚರೈಸರ್ ಆಗಲಿ ಫೌಂಡೇಶನ್ ಆಗಲಿ ನಾನು ಯಾವುದನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿ ಈಗ ಒಂದು 10 ದಿನದ ಹಿಂದಿನ ವಿಡಿಯೋದಲ್ಲಿ ಅದನ್ನು ತೋರಿಸಿ ನಾನು ವಿಡಿಯೋ ಮಾಡಿದ್ದೀನಿ. ಉಷಾ, ನೀವು ನೋಡಿ. ಕಮ್ಯುನಿಟಿ ಪೋಸ್ಟಲ್ಲೂ ಸಹ ನಾನು ಏನನ್ನ ಐಟಮ್ಸ್ನ ಅಂದರೆ ಪ್ರಾಡಕ್ಟನ್ನು ಬಳಸ್ತಾ ಇದ್ದೀನಿ ಆ ಫೋಟೋನು ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಈಗಂತೂ ಈಗೊಂದು ವಾರದ ದಿನದಿಂದಲೂ ಸಹ ನನ್ನ ಚರ್ಮದ ಬಗ್ಗೆ ನಾನು ಯಾವುದೇ ಕಾಳಜಿ ವಹಿಸ್ತಾ ಇಲ್ಲ. ಎಲ್ಲರೂ ನನ್ನ ಅಮೋಘ ಬಂದಿದ್ದ ನೆನ್ನೆ ನನ್ನ 2ನೇ ಮಗ, ಅವನೇ ಹೇಳ್ತಾನೆ ಯಾಕೆ ಇಷ್ಟೊಂದು ಕಪ್ಪಾಗ್ಬಿಟ್ಟಿದ್ಯಾ ನೀನು ಅಂತ ಹೇಳಿ. ನಾನು ಅಂದೆ, ಬಿಡು ಮಗನೇ, ಯಾವುದು ಶಾಶ್ವತ, ಯಾವುದು ಅಂದ ಚಂದ ಕಲ್ಲರು ಎಲ್ಲ ನಮ್ಮ ಮನಸ್ಸಿದ್ದಂಗೆ, ನಮ್ಮ ಆತ್ಮ ಪರಿಶುದ್ಧವಾಗಿ ಇದ್ದಂಗೆ ಇರಬೇಕು ಅಂತಲೂ ಇಲ್ಲಲ್ಲ. ಇವತ್ತು ಹೆಂಗಿದ್ದವರು ನಾಳೆ ಬರೀ ಒಂದು ದಿನ ಮನುಷ್ಯ ಮಾನಸಿಕವಾಗಿ ಒಂದು ಖಿನ್ನತೆ ಒಳಗಾಗಲಿ, ಇಲ್ಲ ಆರೋಗ್ಯ ಸಂಬಂಧಪಟ್ಟಂತೆ ಆರೋಗ್ಯ ಕೆಡ್ತು ಅಂದಾಗಲೂ ಸಹ ಎಲ್ಲ ಒಳಪನ್ನು ಕೂಡ ಎಲ್ಲ ಚೈತನ್ಯ ತೇಜಸ್ಸನ್ನು ನಾವು ಕಳ್ಕೊಳ್ತೀವಿ. ನಾನು ಹೇಳಬೇಕು ಅಂತಂದರೆ ನಮ್ಮ ಮನೆಯವರು ಇದ್ದಂಥ ಕಳೆವು ಈಗ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆಯವರು ಹೋದ ಮೇಲೆ 1-2 ತಿಂಗಳು ನನ್ನ ಮುಖ ನಾನು ಕನ್ನಡಿಲಿ ನೋಡಿಕೊಂಡೇ ಇಲ್ಲ ಅಂತ ಅಂದ್ಕೊಳ್ಳಿ. ಆ ಕಳೆವು, ಅದು ಹೇಳ್ತಾರಲ್ಲ ಆ ಸೌಭಾಗ್ಯ, ಅದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಆ ಕಳೆಗುಂದುತ್ತೆ. ಸೌಭಾಗ್ಯ ದಾತರು ಅವರು ನಮ್ಮ ಮಾನಸಿಕವಾಗಿ ನಮ್ಮ ಹೃದಯ ತುಂಬ ಇದ್ದಾರೆ, ದೈಹಿಕವಾಗಿ ಇಲ್ಲ ಅಂದಾಗ ಒಬ್ಬ ಹೆಣ್ಮಗಳು ಎಷ್ಟು ಮನಸ್ಸನ್ನು ಕುಗ್ಗಿಸ್ಕೊಂಡಿರ್ತಾಳೆ, ಅವ್ರನ್ನ ಎಷ್ಟು ಒಂದು ಅಗಲಿಕೆ ನೋವು ಆ ಹೆಣ್ಮಗಳಿಗೆ ಕಾಡಿಸ್ತಾ ಇರುತ್ತೆ. ಆವಾಗ ಆ ಹೃದಯ ಹೇಗೆ ವಿಲ ಅಂತ ಒದ್ದಾಡುತ್ತೋ ಆ ಮುಖನೂ ಕೂಡ ಹಾಗೆ ಕಳೆಗುಂದುತ್ತೆ. ನಿಜವಾಗ್ಲೂ ಸಹ ನನಗೆ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಹೆಣ್ಮಕ್ಕಳನ್ನ ನಾನು ಗುರುತಿಸಿದ್ದೀನಿ. ನಾನು ನಮ್ಮನೆಯವರೊಟ್ಟಿಗೆ ಹೇಳ್ಕೊಂಡಿದ್ದೀನಿ, ನೋಡಿ ಅವ್ರ ಯಜಮಾನರಿದ್ದಾಗ ಎಷ್ಟು ಕಳೆವಿದ್ರು, ಆ ಕಳೆವು ಅವ್ರ ಜೊತೆನೇ ಹೋಗಿಬಿಡುತ್ತಾ ಅಂತ ಹೇಳಿದ್ದೀನಿ. ಅದು ಸತ್ಯವಾಗ್ಲೂ ಸಹ ಅದು ಆ ಕಳೆವು ಬರೋಕ್ಕೆ ಸಾಧ್ಯ ಇಲ್ಲ. ಆದರೂ ಯಾಕೆ ಮಕ್ಕಳಿಗೋಸ್ಕರ ಅದನ್ನು ನಾವು ಬಲವಂತವಾಗಿ ತಗೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತೀವಿ. ಮನಸ್ಸಿನ ತುಂಬ ನೋವಿದ್ದಾಗ ಮುಖವಾಡ ಹಾಕೊಂಡು ಬದುಕೋಕ್ಕಾಗುತ್ತಾ? ಅಷ್ಟಾಗಿಲ್ಲ. ಮುಖದಲ್ಲಿ ಕಾಣಿಸ್ಬಿಡುತ್ತೆ, ಇಲ್ಲ ಇವ್ರಿಗೆ ನೋವಿದೆ, ಆ ನೋವು ಅವ್ರ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ, ಮುಖದಲ್ಲಿ ಕಾಣಿಸ್ತಾ ಇದೆ ಅಂತ ನಾವು ಗುರುತಿಸ್ತೀವಲ್ವಾ, ಹಾಗೆ ಅಲ್ವಾ. ಅದರಿಂದ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾಕೆ ನಾನು ವಿಡಿಯೋ ಮಾಡಿದೆ, ಇವತ್ತು ಆಲ್ರೆಡಿ ಸಮಯ ಬಂದು 8:30. ನಾನು ವಿಡಿಯೋ ಹಾಕೋದ್ರಲ್ಲಿ 10 ಗಂಟೆ ಆಗುತ್ತೋ ಗೊತ್ತಿಲ್ಲ, ಆದರೆ ವಿಡಿಯೋ ಇವತ್ತು ಹಾಕ್ತೀನಿ ನೋಡಿ. ಯಾಕೆಂದರೆ ನಿಮ್ಮ ಜೊತೆ ನಾನು ಮಾತಾಡಿಲ್ಲ ಅಂದರೆ ನನಗೆ ಸಮಾಧಾನದೇ ಇರೋದಿಲ್ಲ. 3 ದಿನ ಆಯಿತು ವಿಡಿಯೋ ಮಾಡಲಿಲ್ಲ, ನಾನು ಏನೂ ಅವ್ರಿಗೆ ವಿಡಿಯೋ ಅಪ್ಡೇಟ್ ಕೊಟ್ಟಿಲ್ಲ. ಎಷ್ಟೋ ಜನ ಆಲ್ರೆಡಿ ವಾಟ್ಸಪ್ಪಲ್ಲಿ ಬಂದಿದೆ, ಅಕ್ಕ ಹುಷಾರಾಗಿದ್ದೀರಾ, ಆರೋಗ್ಯವಾಗಿದ್ದೀರಲ್ವಕ್ಕ ಅಂತ ಕೇಳಿದ್ದೀರಿ. ಯಾಕೆಂದರೆ ಪ್ರತಿನಿತ್ಯ ನಾನು ವಿಡಿಯೋ ನೋಡ್ತಿದ್ದವ್ರಿಗೆ ಹಂಗೆ ಅನಿಸುತ್ತೆ, ಯಾಕಕ್ಕ ವಿಡಿಯೋ ಮಾಡಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು
ಮಾತಾಡಿ ಹೋಗೋಣ ಅಂತ ಬಂದೆ. ಪಾಪ ಅವರು ಉಷಾ ಅವರು ಕೂಡ ತುಂಬ ಕಮೆಂಟ್ಗಳು ಅವ್ರನ್ನ ನೋಡ್ತಾ ಇದ್ದೆ. ಪ್ರಾಡಕ್ಟ್ ಯಾವುದೇ ಆಗಿರಲಿ ಉಷಾ, ನಾವು ಬಳಸುವಂಥ ಪ್ರಾಡಕ್ಟ್ ಈಗಂತೂ ಸಾವಿರಾರು ಲಕ್ಷಾಂತರ ಥರ ಪ್ರಾಡಕ್ಟ್ಗಳು ಬಂದಿದೆ. ಎಲ್ಲದಕ್ಕೂ ಮುಖ್ಯವಾಗಿ ಒಳ್ಳೆ ಆಹಾರನ ತಗೊಳ್ಳಿ. ಸೊಪ್ಪು ತರಕಾರಿ ಊಟದ ಜೊತೆ ಯಾವಾಗಲೂ ಕೂಡ ಸೊಪ್ಪಿನ ಪಲ್ಯ, ತರಕಾರಿನ, ಹಸಿ ತರಕಾರಿ ಯಾವುದನ್ನು ತಿನ್ನಬಹುದು. ಸೌತೆಕಾಯಿ, ಕ್ಯಾರೆಟು ಇಂಥವನ್ನ ದಿನ ಬಳಸಿ. ಒಂದು 15 ದಿನಕ್ಕೊಮ್ಮೆ ಬೀಟ್ರೂಟು ಹಾಗೆ ಕ್ಯಾರೆಟು, ಒಂದು ಆ್ಯಪಲ್, ಈ 3 ಜ್ಯೂಸ್ ಮಾಡಿ ದಿನ ಕುಡಿಬೇಡಿ ಆಯಿತಾ. ಹೇಳ್ತಾರಲ್ಲ, ಅಮೃತನೂ ವಿಷ ಆಗುತ್ತೆ, ಅತಿ ಆದಾಗ ಅಮೃತನೂ ವಿಷ ಆಗುತ್ತೆ. ನನ್ನ ಚರ್ಮ ಚೆನ್ನಾಗಾಗಬೇಕಪ್ಪ ಅಂತ ಹೇಳಿ ಈ ಹೇಳುವಂತಹ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ನ ದಿನ ಕುಡಿಯುವಂಥದ್ದನ್ನು ಕೂಡ ಮಾಡಬಾರ್ದು. ವಾರಕ್ಕೆ 1 ಸಲ, ಇಲ್ಲಾಂದರೆ 15 ದಿನಕ್ಕೆ 1 ಸಲ ಕುಡಿಯುವಂಥದ್ದನ್ನು ಮಾಡಿ. ಚೆನ್ನಾಗಿ ನೀರು ಕುಡಿರಿ. ಇಷ್ಟನ್ನ ಹೇಳ್ಬೋದು. ದಿನಕ್ಕೆ 3 ಲೀಟ್ರ್ ನೀರು ಕುಡಿರಿ. ಬಿಡದ ಹಾಗೆ ಲೆಕ್ಕ ಹಾಕೊಂಡು ನೀರು ಕುಡಿರಿ. ಸೊಪ್ಪು ತರಕಾರಿ, ಒಂದು ಸಾತ್ವಿಕ ಆಹಾರ ನೀವೇನು ತಗೊಳ್ತೀರೋ ಒಂದು ಒಳ್ಳೆ ಆಹಾರ ಪದ್ಧತಿನ ರೂಢಿ ಮಾಡ್ಕೊಳ್ಳಿ. ಖಂಡಿತ ಚರ್ಮ ಆಗಲಿ, ನಮ್ಮ ಆರೋಗ್ಯ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲೇ ಕೆಲವು ಹೋಮ್ ರೆಮಿಡಿಗಳನ್ನ ಮಾಡ್ಕೋಬೋದು. ನಮ್ಮ ಚರ್ಮದ ಆರೈಕೆಗೆ ನಮ್ಮ ಪೂರ್ವಿಕರು ಮಾಡಿದಂತಹ ಕೆಲವು ಪದ್ಧತಿಗಳು ನಮ್ಮ ಮನೆಯಲ್ಲೂ ಕೂಡ ಮಾಡ್ಕೋಬಹುದು. ಅವುಗಳನ್ನ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮೂಲಕ ನಿಮಗೆ ತೋರಿಸುವಂಥದ್ದನ್ನು ಖಂಡಿತ ಮಾಡ್ತೀನಿ ಆಯಿತಾ. ಆದರೆ ಬಣ್ಣ ಯಾವುದು ಬಹಳ ಮುಖ್ಯ ಆಗೋದಿಲ್ಲ. ನಾವು ನಮ್ಮಲ್ಲಿ ಲಕ್ಷಣ ಇದೆ ಅಪ್ಪ, ಏನೋ ಒಂದು ಕಪ್ಪಿದ್ರೂ ಕೂಡ ಲಕ್ಷಣ ಇದ್ದಾರೆ. ಆ ಲಕ್ಷಣ ಇದ್ದಾಗ ನಾವು ಮೇಕಪ್ ಮಾಡ್ಕೊಂಡಿಲ್ಲ ಅಂದರೂ ಚೆನ್ನಾಗಿ ಕಾಣ್ತೀವಿ. ಬಣ್ಣ ಯಾವುದು ಕೂಡ ಅತಿ ಮುಖ್ಯವಾಗಿ ಬರಬಾರ್ದು ಆಯಿತಾ. ಬಣ್ಣವೆಲ್ಲ ಶಾಶ್ವತ ಅಲ್ವೇ ಅಲ್ಲ. ನಮ್ಮ ಆತ್ಮನ ಪರಿಶುದ್ಧವಾಗಿ ಇಟ್ಕೊಳ್ಳೋಣ, ನಗ್ನಗ್ತಾ ಇರೋಕ್ಕೆ ಪ್ರಯತ್ನ ಪಡೋಣ. ಖಂಡಿತ ನಿಮ್ಮ ಚರ್ಮದ ಒಳಗೆ ತಂತಾನೇ ಬರುತ್ತೆ. ನಿಮ್ಮ ಮುಖದಲ್ಲಿ ಪುಟ್ಟದಾದ ನಗು ಇಟ್ಕೊಳ್ಳಿ, ನೀವು ಚೆಂದ ಕಾಣಿಸ್ತೀರಿ, ತುಂಬ ಲಕ್ಷಣವಾಗಿ ಕೂಡ ಕಾಣಿಸ್ತೀರಿ. ಇದು ನನ್ನ ಅಭಿಪ್ರಾಯ. ನೀವೇನಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ಮತ್ತೆ ಬರೋಣ ಸ್ವಲ್ಪ ದಿನ, ಇನ್ನು ನನ್ನ ಪ್ರಕಾರ ಇನ್ನೊಂದು 2 ವಾರ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಖಂಡಿತ ಡೈಲಿ ಬ್ಲಾಗ್ ಬರುತ್ತೆ. ಈ 2 ವಾರದ ಮಧ್ಯೆನೂ ಕೂಡ ನಾನು ಡೈಲಿ ಬ್ಲಾಗ್ ತರೋ ಪ್ರಯತ್ನ ಅಂತೂ ಮಾಡ್ತೀನಿ. ನೋಡಿ, ನನ್ನ ಮಗ ರವೆ ಉಂಡೆ ತೊಗೊಬಂದಿಟ್ಟಿದ್ದಾನೆ. ಸಖತ್ತಾಗಿದೆ ರವೆ ಉಂಡೆ. ತುಂಬ ದಿನ ಆಗೋಗಿದೆ ರವೆ ಉಂಡೆ ತಿಂದೇ ಇಲ್ಲ. ನೆನೆಸ್ಕೊಳ್ತಾ ಇದ್ದೆ ರವೆ ಉಂಡೆ. ನಾವೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಬೇಗ ಮಾಡ್ತಿದ್ದು ಸ್ವೀಟು ಅಂದರೆ ರವೆ ಉಂಡೆನೇ. ಆ ರವೆ ಉಂಡೆ ಈಗಲೂ ನೆನಪು ಮಾಡ್ಕೊಳ್ತೀನಿ. ಇಷ್ಟಿಷ್ಟಪ್ಪ ಉಂಡೆ ಕಟ್ತಾಯಿದ್ರು. ಹಸಿ ತೆಂಗಿನಕಾಯಿ ತುರಿದೆ ಹಾಕಿ ಸಕ್ಕರೆ, ರವೆ, ಕೆಂಪು ರವೆ ಹುರಿದು ಹಾಲನ್ನು ಕಾಯಿಸಿ ಒಳ್ಳೆ ಏಲಕ್ಕಿನ ನುರಿದು ಅಂದರೆ ಪುಡಿ ಮಾಡಿ ಏಲಕ್ಕಿ ಪುಡಿನ ಹಾಕಿ ಬಿಸಿ ಬಿಸಿ ಹಾಲನ್ನ ಹಾಕ್ಕೊಂಡು ಕಲಿಸ್ತಿದ್ರು ಅಮ್ಮ. ಆ ಒಂದು ರವೆ ಉಂಡೆ ನೆನಪು ಮಾಡ್ಕೊಳ್ತಾ ಇದ್ದೆ. ಮಗ ಸುಪ್ರೀತ್ ದೊಡ್ಡವನು ಯಾವುದೋ ಬೇಕ್ರಿಲಿ ಚೆನ್ನಾಗಿದೆ ತಗೊಂಡೋಗಿ ಅಂತಂದ್ರಂತೆ, ತಗೊಬಂದಿದ್ದಾನೆ. ಸಖತ್ತಾಗಿದೆ. ಇದು ಸಹ ಒಳ್ಳೆ ಕೊಬ್ಬರಿ ಹಾಕಿದ್ದಾರೆ ಜಾಸ್ತಿ. ನೋಡಿ, ಕೊಬ್ಬರಿ ಹಾಕಿ ನಾನು ನೆನ್ನೆ ಒಂದು ತಿಂದೆ. ಸ್ವಲ್ಪ ರವೆ ತಿಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ನನಗೆ. ರವೆ ಐಟಮ್ಸ್ನ ತಿಂದರೆ ಸಾಕು ಗ್ಯಾಸ್ಟ್ರಿಕ್ ಆಗ್ತಾಯಿದೆ. ಆದರೆ ಈ ರವೆ ಉಂಡೆ ಅಂತೂ ತುಂಬ ಟೇಸ್ಟ್ ಇದೆ, ಎಷ್ಟು ಚೆನ್ನಾಗಿದೆ. ಸಕ್ಕರೆ ಐಟಮ್ಸ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಪೂರ್ತಿ. ಸಖತ್ತಾಗಿದೆ, ಒಳ್ಳೆ ಘಮ ಇದೆ, ಸಾಫ್ಟಾಗಿ ಕೊಬ್ಬರಿ ಘಮ. ಒಂದು ರವೆ ಉಂಡೆ ತಿಂತಾಯಿದ್ರೆ ಆ ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿದೆ. ಬಾಕ್ಸ್ ತುಂಬ ಇತ್ತು, ನನ್ನ ಮಗ ಮುಗಿಸಿದ್ದಾನೆ. ಅವನು ದೊಡ್ಡವನು ಸುಪ್ರೀತ್ಗೆ ಸ್ವೀಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅವನು. ನೋಡಿ, ಅವನೇ ತೊಗೊಬಂದು, ನಾನು ಮೊನ್ನೆ ಅಂದ್ಕೊಳ್ತಾ ಇದ್ದೆ ತೊಗೊಬಂದಿದ್ದಾನೆ ರವೆ ಉಂಡೆ. ನಿಮಗೂ ಚೈಲ್ಡ್ಹುಡ್ಡಲ್ಲಿ ರವೆ ಉಂಡೆ ಜಾಸ್ತಿ ತಿಂದಿದ್ದೀರಾ ಏನು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದೆ. ತಿನ್ನೋದೆಲ್ಲ ತೋರಿಸ್ಬೇಡಿ ಅಂತ ಹೇಳಬೇಡಿ. ಡೈಲಿ ಬ್ಲಾಗಲ್ಲಿ ಇವೆಲ್ಲ ಇರಲೇಬೇಕು, ಬೇಜಾರು ಮಾಡ್ಕೋಬೇಡಿ ಆಯಿತಾ. ಬಳ್ಳ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಕ್ಕ ಕೆಲಸ ಅಂತ ಕೇಳ್ತಾ ಇದ್ದೀರಿ, ತಿಳಿಸ್ತೀನಿ ಒಂದೊಂದು ದಿನ ಸದ್ಯದಲ್ಲೇ. ಅಲ್ಲಿವರೆಗೂ ನನ್ನನ್ನು ಪ್ರೀತಿಸೋವಂಥವ್ರಿಗೆ, ನನ್ನನ್ನು ಕಾಳಜಿ ಮಾಡೋವಂಥವ್ರಿಗೆ, ನಿಮ್ಮೆಲ್ರಿಗೂ ಸಹ
ನಿಮ್ಮ ಸನ್ನಿಧಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ. ಬಾಯ್.